ಸರ್, ಇವತ್ತು ಅಂಕಲಗುಡಿ ಕ್ಷೇತ್ರದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ DCC ಬ್ಯಾಂಕ್ ಠರಾವ್ ಕೊಡುವಂಥದ್ದು 11 ಗಂಟೆಗಿತ್ತು. ಅಲ್ಲಿ ಇರುವಂಥದ್ದು 11 ಮಂದಿ ಸದಸ್ಯರು ಮಾತ್ರ. ಆ 11 ಮಂದಿ ಸದಸ್ಯರಲ್ಲಿ ಮೊದಲ ನಮ್ಮ ಜೊತೆ 7 ಜನ ಇದ್ದರು. ನಮ್ಮವ್ರನ್ನ ಚಂದ್ರಪ್ಪ, ಲಗಮನಗೌಡ ಪಾಟೀಲ, ಬಾಳಪ್ಪ ಓಂಕಾರನವ್ರನ್ನ ಕಾಯಿಪಲ್ಯ ಮಾರಕ್ಕೆ ಹೋದಾಗ, ದವಾಖಾನಿಗೆ ಹೋದಾಗ ಇವ್ನ 3 ಮಂದಿನ ಅವರು ಎಬ್ಬಿಸ್ಕೊಂಡು ಹೋದ್ರು. ಇವತ್ತು ಅದು ಇರೋದ್ರಿಂದ DCC ಬ್ಯಾಂಕ್ ಠರಾವ್ ಕೊಡಾಕಿರೋದ್ರಿಂದ ನಾವು ಅವ್ರನ್ನ ಕೇಳಬೇಕಂತ ಹೋದೆವು. ಕಾರಣ ಇಷ್ಟ, ನಾವು ಕೇಳಕ್ಕೆ ಹೋದೆವು, ಅವರು ಕೇಳಕ್ಕೆ ಬಂದಾರ. ಅವರು ಜನನ ತೊಗೊಂಬಂದಾರ. ಅವರು ಮೊನ್ನೆ AB ಪಾಟೀಲ್ರು, ನಿಖಿಲ್ ಕತ್ತಿ ಅವರು ಹುಕ್ಕೇರಿ ತಾಲೂಕಿನಾಗ ಗುಂಡಾ ವರ್ತನೆ ನಡೆಯೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೊಂದು ನಾನು ಸಣ್ಣ ಸ್ಪಷ್ಟೀಕರಣ. ಕಳೆದ 30 ವರ್ಷದಿಂದ ಅವರು ಅಲ್ಲಿ ಶಾಸಕರಾಗಿ ಸಚಿವರಾಗಿ ಕೆಲಸ ಮಾಡ್ಯಾರ. ಮತ್ತು ಎಲ್ಲ ಅವ್ರ ಮಂದಿ ಇರುವಾಗ ಆ ಗೋಡಾವಣದ ಸಕ್ಕರೆ VSL ಶುಗರ್ ಫ್ಯಾಕ್ಟ್ರಿ ಗೋಡಾವಣದಾಗ ಹೋಗಿ ತಟ್ಟನ್ಯಾಗ ಮಲಗಿಸುವಂಥದ್ದು ಏನಿತ್ತು. ಮತ್ತು ಅವರೇ ಬೆಳೆಸಿದಂಥ ಸಂಘ ಸಂಸ್ಥೆಗಳನ್ನು ಭಾಳ ಹೇಳ್ತಿರ್ತಾರೆ ಅವರು. ಹುಕ್ಕೇರಿ ತಾಲೂಕಿನಾಗ ನಾವು ಸಂಘ ಸಂಸ್ಥೆಗಳನ್ನು ಬೆಳೆಸಿದೀವಿ, ಪ್ರಬುದ್ಧರದಾರು ಎಲ್ಲ ಜನ ಅಂತೇಳಿ. ಹೌದು, ನೀವು ಮಾಡಿದಂಥ ಜನ ಆಯ್ತಂದ್ರೆ ನೀವು ಇಟ್ಕೋ ಓಪನ್ ಬಿಡಬೇಕಲ್ಲ. ನೀವು ಓದೋದು ಯಾಕೆ ಕೂಡ ಹಾಕಿರಿ? ಮೊದಲ ಮಂದಿನ ಕಾಯಿಪಲ್ಯ ಮಾರಕ್ಕೆ ಹೋದಾಗ, ದವಾಖಾನಿಗೆ ಹೋದಾಗ, ಯಾವ್ಯಾವುದೋ ಕೆಲಸಕ್ಕೆ ಹೋದಾಗ ಸಿಂಗಲ್ ಮಂದಿನ ಇಟ್ಕೊಂಡವರು ಮೊದಲ. ಇಷ್ಟಕ್ಕೆಲ್ಲ ಮೂಲ ಕಾರಣೀಕರ್ತರ ಕತ್ತಿ ಫ್ಯಾಮ್ಲಿನ. ಈಗ ನಡೆದಂಥ ಘಟನೆಯೊಳಗೆ ರಮೇಶ್ ಕತ್ತಿ ಆ್ಯಂಡ್ ಟೀಮ್ ಅವ್ರ ಹತ್ರ ಬಡಿಗಿದ್ದು, ಚಾಕು ಇದ್ದು. ಈ ಚಾಕು ಬಡಿಗೆ ಸುಮಾರು ನಮ್ಮಲ್ಲಿ 4 ರಿಂದ 5 ಜನಕ್ಕೆ ಈ ರೀತಿ ರಕ್ತ ಬರುವಾಗ ಬಡದಾರು, ಚಾಕು ಹಾಕ್ಯಾರು. ಇದಕ್ಕೆಲ್ಲ ಯಾರು ಇದರೊಳಗೆ ಗುಂಡಾವರ್ತನೆ ಯಾರದ? ಅವರು AB ಪಾಟೀಲ್ರು ಏನೋ ಅಂದ್ರೆ ನೀನು ಗುಂಡಾವರ್ತನೆ ಬಗ್ಗೆ ಅವ್ರ ಹಿರಿಯ ರಾಜಕಾರಣಿ ಅವ್ರ ಬಗ್ಗೆ ನಾವು ಮಾತಾಡೋಕ್ಕೆ ಹೋಗೋದಿಲ್ಲ. ಸರ್, ನಿಮ್ಮಲ್ಲಿ ರಿಕ್ವೆಸ್ಟ್, ನೀವು 30 ವರ್ಷದಿಂದ ನಿಮ್ಮ ತಾಲೂಕಿನೊಳಗೆ ಜನ ಪ್ರಬುದ್ಧರಾಗ್ಯಾರಂದ್ರೆ ನಿಮ್ಮ ವಿರುದ್ಧ ಯಾರೂ ಹೇಳೋದಿಲ್ಲ. ಯಾಕಂದ್ರೆ ನೀವು ಸಂಜೆ ಮುಂದಿನ ಅವ್ರ ಮನೆಗಳಿಗೆ ಹೋಗಿ ಕಾಡಾಕತ್ತೀರಿ ಎಲ್ಲರೂ. ನಿಮ್ಮ ವಿರುದ್ಧ ನಿಮ್ಮ ಮಂದಿ ನೀವು ಕಾಡಾಕತ್ತಾರ, ನಿಮ್ಮ ಮಂದಿ ಯಾವುದೂ ಹೇಳಾಕತ್ತೇ ಇರಲಿಲ್ಲ ಅಲ್ಲಿ. ಅದಕ್ಕಾಗಿ ನಮ್ಮ ಮಂದಿ ಯಾವುದಾದ್ರು ಅಂತ ಕೇಳ್ತಾರೆ. ನಿಮ್ಮ ಮಂದಿ ಎಲ್ಲಿಯೂ ಇಲ್ಲ. ನೀವು ಬಾಡಿಗೆ ಹೊರಗಿನ ಮಂದಿನ ತರತ್ತೀರಿ, ಶುಗರ್ ಫ್ಯಾಕ್ಟ್ರಿ ಮಂದಿನ ತಂದು ಬಿಡತ್ತೀರಿ. ನಮಗೂ ಗೊತ್ತಾಕತಿ ನೀವು ಯಾವ ರೀತಿ ರಾಜಕಾರಣ ಮಾಡತ್ತೀರಿ ಅನ್ನೋದು ಗೊತ್ತೈತಿ. ಇವತ್ತು ಹುಕ್ಕೇರಿ ತಾಲೂಕು ಏನು ಎಲೆಕ್ಟ್ರಿಕಲ್ ಸೊಸೈಟಿನೂ ಅದನ್ನೂ ದಿವಾಳಿ ಹಿಡಿಸಿರಿ. ಆಮೇಲೆ ಹೀರಾ ಶುಗರ್ ಫ್ಯಾಕ್ಟ್ರಿನೂ ದಿವಾಳಿ ಹಿಡಿಸಿರಿ. ಸಹಕಾರಿ ಸಂಘಗಳನ್ನು ನೀವು ಬೆಳೆಸಿಲ್ಲ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಒಬ್ಬ ಸದಸ್ಯನೂ ನಿಮ್ಮಿಂದ ಆಯ್ಕೆಯಾಗಿಲ್ಲ. ನೀವು ಯಾವುದೇ ವಿಷಯದಲ್ಲಿ ನೀವು ಅವರಿಂದ ಸಹಾಯ ಮಾಡಿಲ್ಲ. ಜನ ಆಕ್ರೋಶಗೊಂಡಾರು. ಆ ಆಕ್ರೋಶಗೊಂಡದನ್ನು ಯಾವ ರೀತಿ ಅಂತಂದರೆ ಈ ರೀತಿ ಬರಾಕತ್ತಾರ ಅವರು. ನಿಮಗೆ ಪುಣ್ಯ ಐತ್ರಪ್ಪ ನೀವು ಬರಾಕತ್ತೀರಿ, ಇಲ್ಲ ಅಂತಂದ್ರೆ ಇವರು ನಮ್ಮನ್ನು 30 ವರ್ಷ ಅದು ಇದೇ ರೀತಿ ಆಳ್ಯಾರ ಅನ್ಕೊತ ಹೊಂಟಾರ ಅವರು. ಅದಕ್ಕಾಗಿ ಇನ್ನೊಮ್ಮೆ ನಿಮ್ಮಲ್ಲಿ ಸ್ಪಷ್ಟೀಕರಣ ಕೊಡ್ತೀನಿ ನಾನು. ನಮ್ಮ ಜೊತೆ ಯಾವ್ಯಾವ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಸದಸ್ಯರು 7 ರಿಂದ 8 ಜನ ಬಂದ ನಮ್ಮ ಹಿಂಬಾಲಿ ಕುಂತ್ಕೊಂಡು ಚರ್ಚೆ ಮಾಡಿದಂಥ ಅವ್ರನ್ನಷ್ಟೇ ನಾವು ಟಾರ್ಗೆಟ್ ಮಾಡಿದ್ದೀವಿ. ಮತ್ತು ಅನ್ನೆಸಸರಿಯಾಗಿ ಉದಾಹರಣೆಗಾಗಿ ಗೋಡಗೇರಿ ಜಿಲ್ಲಾ ಪಂಚಾಯತಿ ಒಳಗೆ ಭಾಳ ದೊಡ್ಡ ಸ್ಥಾನ 15 ನಮ್ಮ ಅದು 15 ನಮ್ಮ ಅದು ಅಂತೇಳಿ ತಿಳುವಳಿಕೆ ಇಲ್ಲದ ವ್ಯಕ್ತಿಗಳು. ಯಾಕಂದ್ರೆ ಸುಲ್ತಾನ್ಪುರಕ್ಕೆ ನಾವು ಹೋಗಿಲ್ಲ, ಅವ್ರುಗಳಕ್ಕೆ ಹೋಗಿಲ್ಲ, ಇಂಗ್ಳಿ ಹೋಗಿಲ್ಲ, ಹೊಸೂರು ಹೋಗಿಲ್ಲ, ಯರಗಟ್ಟಿ ಹೋಗಿಲ್ಲ, ಯರ್ನಾಳಿ ಹೋಗಿಲ್ಲ, ಗೋಡಗೇರಿ ಹೋಗಿಲ್ಲ, ಹಟ್ಟಿ ಆಲೂರು ಹೋಗಿಲ್ಲ. ಪಡ್ಕೊಂಡ್ರಿಗೆ ನಾವು ಅವರು ಕೂಡಿ ಮಾಡಿದ್ದೆವು. ನಾವು ಆ ಕಡೆ ಮಾಡ್ತೀವಿ ಅಂದಾಗ ಅಲ್ಲಿ ಬಿಟ್ಟೆವು. ಎಲ್ಲಿ ನಮ್ಮ ಸಮಸ್ಯೆ ಐತಿ ಅವ್ರು ಸರಿಯಾಗಿ ಸ್ಪಂದನೆ ಮಾಡಿದರೆ ಇಷ್ಟೇನೂ ಸಮಸ್ಯೆನೇ ಹಾಕಿದ್ದಿಲ್ಲ. ಅವ್ರು 30 ವರ್ಷ ನಾವು ಹಿಡಿದೆವು, ನಮ್ಮ ಮಂದಿ ಎಲ್ಲಿ ಹೋಗ್ತೈತೆ ಅಂತೇಳಿ ಅವ್ರ ದಬಾಡಿಕೆ ಏರಿ ಬರಾಕತ್ತಾರೆ. ಅವರಿಗೆ ಇನ್ನೂ ತನಕ ಪ್ರತಿರೋಧ ಅನ್ನೋದು ಏನು ಗೊತ್ತಿದ್ದಿಲ್ಲ. ಈ ಪ್ರತಿರೋಧ ಅಂದಾಗ ಗುಂಡಾವರ್ತನೆ ಅನ್ನುವಂಥ ಶಬ್ದ ಬರಾಕತ್ತೈತೆ. ಅದಕ್ಕೆ ನಿಮ್ಗೆ ಗುಂಡಾವರ್ತನೆ ಇನ್ನೊಂದು ಮುಖಾನ ಇದೆ, 5 ಮಂದಿನ ಹೊಡೆದದ್ದು. ನಮಸ್ಕಾರ.